ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮನುಷ್ಯನಿಗೂ ಪ್ರಾಣಿಗಳಿಗೂ ಇರುವಂಥ ಒಂದು ಬಹಳ ಮುಖ್ಯವಾದ ವ್ಯತ್ಯಾಸ ಅಂದರೆ ಪ್ರಾಣಿಗಳು ಬಾಲ್ಯದಿಂದ ನೇರವಾಗಿ ವಯಸ್ಕ ಹಂತಕ್ಕೆ ಬೆಳೆದು ಬಿಡುತ್ತವೆ. ಆದರೆ ಮನುಷ್ಯರಲ್ಲಿ ಹೀಗಾಗಲ್ಲ. ಬಾಲ್ಯದ ನಂತರ ಹದಿಹರೆಯ ಅಂತ ಒಂದು ಘಟ್ಟ ಬಂದು ಆನಂತರ ನಾವು ವಯಸ್ಕ ಹಂತಕ್ಕೆ ಸೇರ್ತೇವೆ. ಈ ಹದಿಹರೆಯ ಅನ್ನೋದು ಒಂದು ಪರ್ವಕಾಲ, ತೀವ್ರ ಸ್ವರೂಪದ ಬದಲಾವಣೆಗಳು ಸಂಭವಿಸುವ ಕಾಲ. ಅದುವರೆಗೂ ಶಾಲೆಯಲ್ಲಿ ಇದ್ದಂಥ ವಿದ್ಯಾರ್ಥಿ ಈಗ ಕಾಲೇಜಿಗೆ ಹೆಜ್ಜೆ ಇಟ್ಟಿದ್ದಾನೆ. ಅಲ್ಲಿಯವರೆಗೆ ಅಪ್ಪ ಅಮ್ಮಂದರು ಹೇಳ್ತಾ ಇದ್ದ ಮಾತನ್ನು ಕೇಳ್ತಾ ಇದ್ದಂಥ ಹುಡುಗ ಈಗ ಗೆಳೆಯರ ಮಾತಿಗೆ ಹೆಚ್ಚು ಬೆಲೆಯನ್ನು ಕೊಡ್ತಾ ಇದ್ದಾನೆ. ಅದುವರೆಗೂ ಮನೆಯಲ್ಲಿ ಇದ್ದಂಥ ಹುಡುಗ ಸ್ವತಂತ್ರವಾಗಿ ಇವತ್ತು ಜಗತ್ತನ್ನು ನೋಡ್ತಾ ಇದ್ದಾನೆ. ದೇಹದಲ್ಲಿ ಬದಲಾವಣೆ ಆಗ್ತಾ ಇದೆ, ಮನಸ್ಸಲ್ಲಿ ಬದಲಾವಣೆ ಆಗ್ತಾ ಇದೆ. ಹೀಗೆ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಇರುವಾಗ ಸರಿಯಾದ ಮಾರ್ಗದರ್ಶನ ದೊರೆತರೆ ಬದುಕು ಇತ್ಯಾತ್ಮಕವಾಗಿರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆಯಾದರೆ, ಮಾರ್ಗದರ್ಶನ ಸಿಗದೇ ಹೋದರೆ ಅಥವಾ ಕೆಟ್ಟ ಮಾರ್ಗದರ್ಶನವೇ ಸಿಕ್ಕಿದ್ರೆ ಬದುಕು ನರಕವಾಗುತ್ತೆ. ಹಾಗಾಗಿ ಈ ಹದಿಹರೆಯ ಅನ್ನೋದು ಏನಿದೆ, ಇದು ಒಂದು ಕ್ರಾಸ್ ರೋಡ್ಸ್ ಅಂತ ಹೇಳ್ತಾರೆ. ಕ್ರಾಸ್ ರೋಡ್ಸ್, ಕಿಶೋರದ ಕವಲು ಹಾದಿ, ಕ್ರಾಸ್ ರೋಡ್ಸ್, ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಪುಸ್ತಕ. ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಅವರು ವೃತ್ತಿಯಿಂದ ಮನೋವೈದ್ಯರು. ಉಡುಪಿಯಲ್ಲಿ ವೃತ್ತಿ ನಿರತರಾಗಿದ್ದಾರೆ. ತಮ್ಮ ದಶಕಗಳ ಅನುಭವ ಏನಿದೆ, ಆ ಅನುಭವದ ಹಿನ್ನೆಲೆಯಲ್ಲಿ ಈ ಪುಸ್ತಕವನ್ನು ಬರೀತಾರೆ. ಈ ಪುಸ್ತಕವನ್ನು ಬರೀಬೇಕಾದರೆ ಅವರು ಬಳಸುವಂಥ ತಂತ್ರ ಏನು ಅಂದರೆ, ಸುಮಾರು 11 ವಿದ್ಯಾರ್ಥಿಗಳ ಬದುಕು ಬವಣೆ ಏನಿದೆ ಅದನ್ನು ಕಥಾರೂಪದಲ್ಲಿ ಹೇಳ್ತಾ ಹೋಗ್ತಾರೆ. ಅದಾದ ನಂತರ ಹದಿಹರೆಯ ಅಂದರೆ ಏನು, ಟೀನೇಜ್ ಮಿದುಳು ಹೇಗೆ ಕೆಲಸ ಮಾಡುತ್ತೆ, ಹದಿಹರೆಯ ಮತ್ತು ದೇಹದ ಬೆಳವಣಿಗೆ, ಮನಸ್ಸಿನ ಬೆಳವಣಿಗೆ ಏನಿದೆ ಅದು ಹೇಗೆ ನಡೆಯುತ್ತೆ, ಇಂತಹ ಸಂದರ್ಭದಲ್ಲಿ ಅವರಿಗೆ ಸರಿಯಾದ ಮಾರ್ಗದರ್ಶನ ದೊರೆದಿದ್ದರೆ ಏನಾಗುತ್ತೆ, ಹೀಗೆ ವಿವರಿಸ್ತಾ ಹೋಗ್ತಾರೆ. ವಾಸ್ತವದಲ್ಲಿ ಈ ಒಂದು ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದು, ಹಾಗೆಯೇ ಈ ಸರಣಿಯ ಪುಸ್ತಕ ಜೀವನ ವಿಕಸನ ಮಾಲೆಯ ಪುಸ್ತಕದ ನೇತೃತ್ವವನ್ನು ವಹಿಸಿರುವಂಥ ನೇಮಿಚಂದ್ರ ಅವರು ಬಹಳ ಸ್ಪಷ್ಟವಾಗಿ ಆರಂಭದಲ್ಲಿ ಹೇಳ್ತಾರೆ, ಬೆಂಗಳೂರು ನಗರ ಇವತ್ತು ಎಷ್ಟರ ಮಟ್ಟಿಗೆ ಬೆಳೆದಿದೆ, ವಿಜ್ಞಾನ ನಗರ ಆಗಿದೆ, ಅಂತರಿಕ್ಷಯಾನ ನಗರ ಆಗಿದೆ, ಸಿಲಿಕಾನ್ ವ್ಯಾಲಿ ಅಂತ ಆಗಿದೆ. ಇಷ್ಟೆಲ್ಲ ಆಗಿದ್ದರೂ ಸಹ, ಇಷ್ಟೆಲ್ಲ ಬೆಳವಣಿಗೆಗಳಿದ್ರೂ ಸಹ ಯಾಕೆ ಪ್ರತಿ ವರ್ಷ 2,000ಕ್ಕೂ ಹೆಚ್ಚು ಜನ ಆತ್ಮಹತ್ಯೆಯನ್ನು ಮಾಡ್ಕೋತಾ ಇದ್ದಾರೆ? ಈ ಒಂದು ಪ್ರಶ್ನೆಯನ್ನು ಅವರು ಬಹಳ ಗಂಭೀರವಾಗಿ ಕೇಳ್ತಾ, ನಮ್ಮ ಸುತ್ತಮುತ್ತಲೂ ಬರೀ ಯಂತ್ರಗಳೇ ತುಂಬಿ ಹೋಗಿದೆ, ಯಾಂತ್ರಿಕವಾಗಿ ನಾವು ಬದುಕನ್ನು ನಡೆಸೋಕೆ ಶುರು ಮಾಡ್ತಾ ಮನುಷ್ಯರ ನಡುವೆ ಒಂದು ರೀತಿಯಾದ ಅಂತರವನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೇವಲ್ವಾ, ಏನು ಮಾಡೋದು, ಹೇಗೆ ಇವರನ್ನು ನಿಯಂತ್ರಿಸೋದು, ಹೇಗೆ ಇವರನ್ನು ಎಲ್ಲರ ಜೊತೆ ಸೇರಿಸಬೇಕು, ಆತ್ಮಹತ್ಯೆಯ ಕಡೆ ಹೋಗದೇ ಇರೋ ಹಾಗೆ ಇವರನ್ನು ತಡೆಗಟ್ಟೋದು ಹೇಗೆ, ಹೀಗೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ. ಪುಸ್ತಕದ ಕೊನೆಯಲ್ಲಿ ಬಹಳ ಒಳ್ಳೆಯ ಮಾಹಿತಿಯನ್ನು ಕೊಡ್ತಾರೆ ಡಾಕ್ಟರ್ ವಿರೂಪಾಕ್ಷ ದೇವರಮನೆಯವರು. ವಿದ್ಯಾರ್ಥಿಗಳು ಭಾವನಾತ್ಮಕ ಸಮಸ್ಯೆಗಳಿಂದ ನರಳುವಾಗ ನಿಮ್ಮ ಜೊತೆ ನಾವಿದ್ದೇವೆ ಅನ್ನೋ ಧೈರ್ಯ ಭರವಸೆಯನ್ನು ಕೊಡುವಂಥ ಸಂಸ್ಥೆಗಳು ಪ್ರತಿಯೊಂದು ರಾಜ್ಯದಲ್ಲೂ ಉಂಟು. ದೆಹಲಿ, ಕಲ್ಕತ್ತಾ, ಶ್ರೀನಗರ ಮುಂತಾದ ಕಡೆ ಅನೇಕ ರಾಜ್ಯಗಳಲ್ಲಿ ಯಾವ್ಯಾವ ಸಂಸ್ಥೆಗಳಿವೆ ಅದರ ಹೆಸರನ್ನು, ವಿಳಾಸವನ್ನು, ಫೋನ್ ನಂಬರನ್ನು ಎಲ್ಲವನ್ನೂ ಸಹ ಇಲ್ಲಿ ಕೊಡ್ತಾರೆ. ಹಾಗೆಯೇ ಹೆತ್ತವರಿಗೆ ಒಂದಷ್ಟು ಕಿವಿ ಮಾತನ್ನು ಹೇಳ್ತಾರೆ. ಕ್ರಾಸ್ ರೋಡ್ಸ್, ಕಿಶೋರದ ಕವಲು ಹಾದಿ, ಇದನ್ನು ವಿದ್ಯಾರ್ಥಿಗಳು ಓದೋದಕ್ಕಿಂತ ಹೆಚ್ಚಾಗಿ ಅವರ ಹೆತ್ತವರು ಓದಬೇಕು, ಅಧ್ಯಾಪಕರು ಓದಬೇಕು. ಒಟ್ಟಿನಲ್ಲಿ ಬಹಳ ಉಪಯುಕ್ತವಾದ ಕೃತಿ ಕನ್ನಡಕ್ಕೆ ದೊರೆತಿದೆ. ಇದರ ಲಾಭವನ್ನು ನಾವು ಪಡೆಯಬೇಕಾಗಿದೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ.
ನಾನು ದಾಕ್ಷಾಯಿಣಿ ಮೌನೇಶ್ ಪತ್ತಾರ್ ಬಸವನಗುಡಿ ಬೆಂಗಳೂರಿಂದ ಬರ್ತಾ ಇದ್ದೀನಿ. ವೃತ್ತಿಯಲ್ಲಿ ನಾನು ಉಪನ್ಯಾಸಕಿ. ನನ್ನ ಹವ್ಯಾಸಗಳು ಚಿತ್ರಕಲೆ, ಹಾಡು ಹೇಳುವುದು ಮತ್ತು ತಟ್ಟಂತ ಕಾರ್ಯಕ್ರಮವನ್ನು ವೀಕ್ಷಿಸುವುದು. ದಾಕ್ಷಾಯಿಣಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೇವೇಂದ್ರ ಅಂತ. ನಾನು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಬೆಳೆಬಾವಿ ಗ್ರಾಮದಿಂದ ಬಂದಿದ್ದೀನಿ. ನಾನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಸುರ್ಪುರ್ ಘಟಕದಲ್ಲಿ ತಾಂತ್ರಿಕ ಸಹಾಯಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಓದುವುದು, ಯೋಗ ಮತ್ತು ಎಕ್ಸರ್ಸೈಸ್ ಮಾಡುವುದು. ದೇವೇಂದ್ರಪ್ಪ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶುಭ. ನಾನು ದಾವಣಗೆರೆ ಜಿಲ್ಲೆಯಿಂದ ಬರ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಓದುವುದು ಮತ್ತು ಹೊಸ ಬಗೆಯ ಅಡುಗೆಗಳನ್ನು ಪ್ರಯೋಗ ಮಾಡುವುದು. ಶುಭ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ ಆಶಾಲತಾ ಎನ್ನುವ ಕಾದಂಬರಿ. ಜಿ.ಕೆ. ಐತಾಳ ಈ ಪುಸ್ತಕವನ್ನು ಬರೆದಿದ್ದಾರೆ. ಪ್ರಶ್ನೆ: ಭಾರತವು ಆಪರೇಷನ್ ಇಂದ್ರಾವತಿಯ ಮೂಲಕ ಯಾವ ದೇಶದಲ್ಲಿದ್ದ ಭಾರತೀಯರನ್ನು ರಕ್ಷಿಸಿತು? ಆಯ್ಕೆಗಳನ್ನು ನೋಡೋಣ. ನೈಜೀರಿಯಾ, ಮಾರಿಷಿಯಸ್, ನಿಕರಾಗುವಾ, ಹೈಟಿ. ಮೊದಲಿಗೆ ದೇವೇಂದ್ರಪ್ಪ, ಆನಂತರ ದಾಕ್ಷಾಯಿಣಿ. ಮಾರಿಷಿಯಸ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 2 ದಾಕ್ಷಾಯಿಣಿ. ಆಯ್ಕೆ 1 ನೈಜೀರಿಯಾ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಹೈಟಿ ಆಗಿತ್ತು. ಈ ಹೈಟಿ ಅನ್ನೋ ದೇಶ ಉತ್ತರ ಅಮೆರಿಕಕ್ಕೆ ಸೇರುತ್ತೆ. ಹೈಟಿಯಲ್ಲಿ ಅಂತರ್ಯುದ್ಧ ನಡೀತಾ ಇದೆ. ಇಡೀ ದೇಶ ಭಯೋತ್ಪಾದಕರ ಕೈಯಲ್ಲಿ ಇವತ್ತು ಅವರ ಹಿಡಿತದಲ್ಲಿದೆ. ಸುಮಾರು 33,000 ನಾಗರಿಕರು ಈಗಾಗಲೇ ಆ ದೇಶವನ್ನು ಬಿಟ್ಟು ಪಲಾಯನ ಮಾಡಿದ್ದಾರೆ. ಈ ದೇಶದಲ್ಲಿ 90 ಜನ ಭಾರತೀಯರು ಇದ್ದಾರಂತೆ. ಈ ಹೈಟಿ ಜೊತೆ ನಮ್ಮ ಭಾರತದ ನೇರ ಸಂಪರ್ಕ ಇಲ್ಲ. ಹಾಗಾಗಿ ಹತ್ತಿರದಲ್ಲಿ ಇರತಕ್ಕಂಥ ಡೊಮಿನಿಕ್ ರಿಪಬ್ಲಿಕ್ ಅನ್ನೋ ದೇಶ ಏನಿದೆ, ಆ ದೇಶದಲ್ಲಿ ಇದ್ದುಕೊಂಡು ಈ ಹೈಟಿಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಭಾರತೀಯರನ್ನು ಸಂರಕ್ಷಿಸುವ ಕೆಲಸವನ್ನು ಭಾರತ ಸರ್ಕಾರ ಬಹಳ ಸಮರ್ಪಕವಾಗಿ ಮಾಡಿದೆ. ಮುಂದಿನ ಪುಸ್ತಕ ಲಹರಿ ಲಾಸ್ಯ, ವೆಂಕಟೇಶ್ ಎಂ.ಟಿ. ಬರೆದಂಥ ಪುಸ್ತಕ. ಪ್ರಶ್ನೆ: ವಿಕ್ರಮಾದಿತ್ಯ ವೇದಕಾಲೀನ ಗಡಿಯಾರವು ಎಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಕಾಶಿ, ಅಯೋಧ್ಯ, ಉಜ್ಜಯಿನಿ, ಮಥುರಾ. ಮೊದಲಿಗೆ ದೇವೇಂದ್ರಪ್ಪ, ಆನಂತರ ಶುಭ. ಉಜ್ಜಯಿನಿ ಸರ್. ಉಜ್ಜಯಿನಿ ಆಯ್ಕೆ 3. ಹೇಳಿ ಶುಭ. ಮಥುರಾ. ಉತ್ತರವನ್ನು ನೋಡೋಣ. ಉಜ್ಜಯಿನಿ ಸರಿಯಾದ ಉತ್ತರ. ದೇವೇಂದ್ರಪ್ಪ ಅವರಿಗೆ ಲಹರಿ ಲಾಸ್ಯ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಏನು ವಿಕ್ರಮಾದಿತ್ಯ ವೇದಕಾಲೀನ ಗಡಿಯಾರ ಅಂದರೆ ಬಹಳ ಹೊಸದಾಗಿದೆಯಲ್ಲ, ಏನು ಹೇಳುತ್ತೆ ಈ ಗಡಿಯಾರ ಅಂತ ಹೇಳ್ತಂದ್ರೆ, ಭಾರತೀಯ ಪಂಚಾಂಗದ ಅನ್ವಯ ಕಾಲಗಣನೆ ಹೇಗೆ ನಡೆಯುತ್ತೆ ಆ ಲೆಕ್ಕಾಚಾರವನ್ನು ತೋರಿಸುತ್ತೆ. ಇದು ಸಾಮಾನ್ಯವಾಗಿ ನಾವು ಬಳಸುವ ಗಡಿಯಾರ ಎಲ್ಲ 24 ಗಂಟೆಗಳ ಗಡಿಯಾರ ಅಥವಾ 12 ಗಂಟೆಗಳ ಗಡಿಯಾರ ಏನು ತೋರಿಸ್ತೇವೆ, ಇದು ಸಾಮಾನ್ಯವಾಗಿ GMT ಅಥವಾ IST ಲೆಕ್ಕಾಚಾರವನ್ನು ತೋರಿಸುತ್ತೆ. ಆದರೆ ಕಾಲಮಾನವನ್ನು, ಭಾರತೀಯ ಕಾಲಮಾನವನ್ನು ತೋರಿಸಲ್ಲ. ಇದು ಮಧ್ಯಪ್ರದೇಶದ ಉಜ್ಜಯಿನಿ ಹತ್ರ ಜಂತರ್ ಮಂತರ್ ಏನಿದೆ ಅದರ ಹತ್ರ ಸುಮಾರು 85 ಅಡಿ ಎತ್ತರದ ಕಂಬವನ್ನು ಸ್ಥಾಪನೆ ಮಾಡಿ ಅದರ ಮೇಲೆ ಈ ಗಡಿಯಾರವನ್ನು ಸ್ಥಾಪಿಸಿದ್ದಾರಂತೆ. ಈ ಗಡಿಯಾರ ಗ್ರಹಗತಿಗಳನ್ನು ತೋರಿಸುತ್ತೆ, ನಕ್ಷತ್ರಗಳನ್ನು, ಮುಹೂರ್ತವನ್ನು ಎಲ್ಲ ತೋರಿಸುತ್ತೆ. ಇದರ ಜೊತೆಗೆ IST ಕಾಲಮಾನ ಮತ್ತು ಈ GMT ಕಾಲಮಾನ ಅಂತ ಏನು ಹೇಳ್ತೇವೆ, ಗ್ರೀನ್ವಿಚ್ ಮೀನ್ ಟೈಮ್ ಅಂತ, ಆ ಲೆಕ್ಕಾಚಾರವನ್ನು ಸಹ ತೋರಿಸುತ್ತಂತೆ. ಹಾಗಾಗಿ ದಿನ ರಾತ್ರಿ ಹೇಗಪ್ಪ ಲೆಕ್ಕಾಚಾರ ಅಂದರೆ ಸೂರ್ಯೋದಯ ಸೂರ್ಯಾಸ್ತದಿಂದ ಲೆಕ್ಕಾಚಾರ ಮಾಡುತ್ತೆ. ಆದರೆ ನಾವು ಬಳಸುವಂಥ ಗಡಿಯಾರ ಮಧ್ಯರಾತ್ರಿ 12 ಗಂಟೆಗೆ ನಾವು ಲೆಕ್ಕವನ್ನು ಪರಿಗಣಿಸ್ತೇವೆ, ಸೂರ್ಯೋದಯವನ್ನು ನಾವು ಲೆಕ್ಕಕ್ಕೆ ತಗೊಳ್ಳಲ್ಲ. ಹಾಗಾಗಿ ಇದೊಂದು ವಿಶೇಷವಾದ ಗಡಿಯಾರ ನಮ್ಮ ದೇಶದಲ್ಲಿ ಈಗ ಸ್ಥಾಪನೆಯಾಗಿದೆ.
ನೆನಪಿನ ಋತುಗಳಲ್ಲಿ ಎನ್ನುವ ಕವನ ಸಂಕಲನ. ಡಾಕ್ಟರ್ KG ಲಕ್ಷ್ಮೀನಾರಾಯಣಪ್ಪ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಪ್ರಳಯ ನೀರ್ಗಲ್ಲು ಡೂಮ್ಸ್ಡೇ ಗ್ಲೇಸಿಯರ್ ಎಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಉತ್ತರ ಧ್ರುವ, ದಕ್ಷಿಣ ಧ್ರುವ, ಹಿಮಾಲಯ, ಆಲ್ಪ್ಸ್ ಪರ್ವತ ಶ್ರೇಣಿ. ಮೊದಲಿಗೆ ದಾಕ್ಷಾಯಿಣಿ, ಆನಂತರ ದೇವೇಂದ್ರಪ್ಪ. ಆಯ್ಕೆ 4 ಆಲ್ಪ್ಸ್ ಪರ್ವತ ಶ್ರೇಣಿ. ಹೇಳಿ ದೇವೇಂದ್ರಪ್ಪ. ಉತ್ತರ ಧ್ರುವ ಸರ್. ಉತ್ತರ ಧ್ರುವ ಆಯ್ಕೆ 1. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ದಕ್ಷಿಣ ಧ್ರುವ ಆಗಿತ್ತು. ಅಂಟಾರ್ಟಿಕಾದಲ್ಲಿ ಅದರ ಪಕ್ಕದಲ್ಲಿ ಅಮುಂಡ್ಸೆನ್ ಸಮುದ್ರ ಅಂತ ಇದೆ, ಅಮುಂಡ್ಸೆನ್ ಸಿ ಅಂತ ಕರೀತಾರೆ. ಈ ಸಮುದ್ರದಲ್ಲಿ ಒಂದು ನೀರ್ಗಲ್ಲು ಹಿಮದ ಬಂಡೆ ತೇಲ್ತಾ ಇದೆಯಂತೆ. ಈ ಬಂಡೆ ಎಷ್ಟು ದೊಡ್ಡದಪ್ಪ ಇದೆ ಅಂದರೆ ಬ್ರಿಟನ್ ದೇಶ ಇದೆಯಲ್ಲ, ಆ ಬ್ರಿಟನ್ ದೇಶ ಎಷ್ಟು ದೊಡ್ಡದಾಗಿದೆಯೋ ಅಷ್ಟು ದೊಡ್ಡದಾಗಿದೆಯಂತೆ ಈ ಒಂದು ಬಂಡೆ. ಈ ಬಂಡೆ ಪೂರ್ತಿ ಏನಾದರೂ ಕರಗಿ ಹೋಗಿಬಿಟ್ರೆ ಸಮುದ್ರ ಮಟ್ಟ ಏನಿದೆ ಇವತ್ತಿನ ಮಟ್ಟಕ್ಕಿಂತ 2 ಅಡಿ ಮೇಲಕ್ಕೆ ಏರುತ್ತಂತೆ. ಹಾಗೆ ಮೇಲಕ್ಕೆ ಏರಿತು ಅಂದರೆ ಜಗತ್ತಿನ ಅನೇಕ ಸಣ್ಣ ಪುಟ್ಟ ದ್ವೀಪಗಳು ಮುಳುಗುವ ಸಾಧ್ಯತೆ ಉಂಟು. ಉಪಗ್ರಹ ಅಧ್ಯಯನದ ಮೂಲಕ ಇದನ್ನು ಪತ್ತೆ ಹಚ್ಚಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಾವೆಲ್ಲ ಅಂದರೆ ಇಡೀ ಮನುಕುಲ ಯೋಚನೆ ಮಾಡಬೇಕಾಗಿದೆ. ಜಾಗತಿಕ ತಾಪಮಾನವನ್ನು ನಿಯಂತ್ರಿಸಬೇಕು, ಇಲ್ಲ ಅಂದರೆ ಅಪಾಯ ನಮಗೆ ತಪ್ಪಿದ್ದಲ್ಲ. ಮುಂದಿನ ಪುಸ್ತಕ ಸಾಧನಾ ಪಥ, ಪ್ರೊಫೆಸರ್ ಶ್ರೀನಿವಾಸ ಬಳ್ಳಿ ಬರೆದಿರುವಂಥದ್ದು. ಪ್ರಶ್ನೆ: ಜ್ಯೂಸ್ ಜಾಕಿಂಗ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಆಯ್ಕೆಗಳನ್ನು ನೋಡೋಣ. ಮೊಬೈಲ್, ವಿಮಾನ ಪ್ರಯಾಣ, ಬಾಹ್ಯಾಕಾಶ, ಸಮುದ್ರಯಾನ. ಮೊದಲಿಗೆ ದಾಕ್ಷಾಯಿಣಿ, ನಂತರ ಶುಭ. ಬಾಹ್ಯಾಕಾಶ ಆಯ್ಕೆ 3. ಬಾಹ್ಯಾಕಾಶ ಆಯ್ಕೆ 3. ಶುಭ ಸಮುದ್ರಯಾನ. ಸಮುದ್ರಯಾನ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಮೊಬೈಲ್ಗೆ ಸಂಬಂಧಪಟ್ಟಿದೆ. ಅನೇಕ ಸಂದರ್ಭದಲ್ಲಿ ಮೊಬೈಲಲ್ಲಿ ಬ್ಯಾಟ್ರಿ ಕಡಿಮೆ ಆಗೋಗುತ್ತೆ. ಬ್ಯಾಟ್ರಿ ಕಡಿಮೆ ಆದಾಗ ಏನು ಮಾಡ್ತೀವಿ? ಎಲ್ಲಾದರೂ ಚಾರ್ಜ್ ಮಾಡ್ಕೋಬಹುದಾ ಅಂತ ಹುಡುಕ್ತೇವೆ. ಸಾಮಾನ್ಯವಾಗಿ ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ವಿಮಾನ ನಿಲ್ದಾಣಗಳಲ್ಲಿ ಈ ರೀತಿ ಚಾರ್ಜಿಂಗ್ ವ್ಯವಸ್ಥೆ ಇರುತ್ತೆ. ಅಲ್ಲಿಗೆ ಹೋಗಿ ನಾವು ಚಾರ್ಜ್ ಮಾಡೋಕ್ಕೆ ಶುರು ಮಾಡ್ತೇವೆ. ಇದು ಬಹಳ ಸಹಜವಾಗಿ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಆದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಎಚ್ಚರಿಕೆಯನ್ನು ನೀಡಿದೆ. ದಯವಿಟ್ಟು ಹೀಗೆ ಕಂಡ ಕಡೆ ನಿಮ್ಮ ಮೊಬೈಲನ್ನು ಚಾರ್ಜ್ ಮಾಡ್ಕೋಬೇಡಿ. ಯಾಕಂದರೆ ಆ ವೈರ್ ಏನಿದೆ, ಆ ವೈರನ್ನು ಏನು ನಿಮ್ಮ ಮೊಬೈಲ್ಗೆ ಸಿಕ್ಕಿಸ್ತೀರಿ, ಆ ವೈರಲ್ಲಿ ಇರ್ತಕ್ಕಂಥ ವೈರಸ್ಸುಗಳು ಏನು ಮಾಡುತ್ತೆ, ಅದು ನಿಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ಖಾಸಗಿ ಮಾಹಿತಿಯನ್ನು ಕದಿಯುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಬ್ಯಾಂಕ್ಗಳು ಇತ್ಯಾದಿ ವ್ಯವಹಾರಗಳನ್ನು ಏನು ಮಾಡಿರ್ತೀರಿ ಅವೆಲ್ಲವೂ ಯಾರೋ ಬೇರೆಯವರ, ಮೂರನೇವರ ಕೈಗೆ ಸಿಕ್ಕಿ ಹಣವನ್ನು ಕಳ್ಕೊಳ್ಳೋ ಭೀತಿ ಇರುತ್ತೆ. ಹಾಗಾಗಿ ನಿಮ್ಮದೇ ಆದಂಥ ನೀವು ಬ್ಯಾಟ್ರಿ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗೋದು ಒಳ್ಳೆಯದು. ಅದನ್ನು ಬಿಟ್ಟು ಈ ರೀತಿ ವಿಮಾನ ನಿಲ್ದಾಣಗಳಲ್ಲಿ ಚಾರ್ಜ್ ಮಾಡುವಂಥ ಕೆಲಸ ಏನಿದೆ ಅದನ್ನು ಸಾಧ್ಯವಾದಷ್ಟು ತಪ್ಪಿಸಿ ಅನ್ನೋ ಒಂದು ಎಚ್ಚರಿಕೆಯನ್ನು ನೀಡಿದೆ. ಮುಂದಿನ ಪುಸ್ತಕ ಗಿರಿಜಾ ಕಲ್ಯಾಣ. ಡಾಕ್ಟರ್ NM ಗಿರಿಜಾಪತಿ ಸಂಪಾದಿಸಿರುವ ಪುಸ್ತಕ ಇದು. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಸ, ಗ, ಹೋ, ಯ, ಹ.
1 ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಏನು ಹೊಳಿಲಿಲ್ವಾ? ಉತ್ತರವನ್ನು ನೋಡೋಣ. ಸಡಗರದ ಹೋಳಿಯ ಹಬ್ಬ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಗಿರಿಜಾ ಕಲ್ಯಾಣ ಕೃತಿ ನನ್ನಲ್ಲೇ ಉಳಿದಿದೆ. ಮುಂದಿನ ಪುಸ್ತಕ ಶೃಂಗಾರ ಚೈತ್ರ ಕಾವ್ಯ, ಮಧುರಪ್ರಿಯ ಬರೆದಿರುವಂಥದ್ದು. ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 85 ಕೂಡು 33, 84 ಕಳೆ 28, 20 ಗುಣಿಸು 9, 175 ಭಾಗಿಸು 5. ಬಜರ್ ಒತ್ತಿದ್ದಾರೆ ದೇವೇಂದ್ರಪ್ಪ ಅವರು. ಅಂತಿಮ ಉತ್ತರ ಸರ್ 397. 397. ಹೌದಾ ದಾಕ್ಷಾಯಿಣಿ? 289 389 ಕ್ಷಮಿಸಿ. 389 389 ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 118, 56, 180, 35 ಎಲ್ಲವನ್ನ ಕೂಡಿದರೆ 389 ಬಂದಿದೆ. ಈ ಉತ್ತರವನ್ನು ದಾಕ್ಷಾಯಿಣಿಯವರು ಕೊಟ್ಟಿದ್ದಾರೆ. ಶೃಂಗಾರ ಚೈತ್ರ ಕಾವ್ಯ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಅಲಂಕಾರ ಮೀಮಾಂಸೆ ಡಾಕ್ಟರ್ NM ಗಿರಿಜಾಪತಿ ಬರೆದಿರುವಂತಹ ಪುಸ್ತಕ ಇದು. ನಮ್ಮ ಪ್ರಶ್ನೆ, ಈ ದೇವತೆಯನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ವರುಣ, ಅಗ್ನಿ, ವಾಯು, ಇಂದ್ರ. ಮೊದಲಿಗೆ ಶುಭ, ಆನಂತರ ದೇವೇಂದ್ರಪ್ಪ. ಇಂದ್ರ. ಸರ್ ವರುಣ ಆಯ್ಕೆ 1 ವರುಣ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಇಂದ್ರ ಉತ್ತರ ಸರಿಯಾಗಿದೆ. ಶುಭ ಅವರಿಗೆ ಅಲಂಕಾರ ಮೀಮಾಂಸೆ ಅಂತಕ್ಕಂಥ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಇಂದ್ರ ಅಂತ ಹೇಗೆ ಹೇಳ್ತೀರಿ ಅಂದರೆ, ಇಂದ್ರನೊಬ್ಬನೇ ಸಾಮಾನ್ಯವಾಗಿ ಐರಾವತದ ಮೇಲೆ ಆತ ಸವಾರಿಯನ್ನು ಮಾಡ್ತಾನೆ. ಜೊತೆಗೆ ಆತನ ಕೈಯಲ್ಲಿ ಆ ವಜ್ರಾಯುಧ ಇರುತ್ತೆ. ಅದೆರಡೂ ಸಹ ಕಲಾವಿದ ಇದನ್ನು ಚಿತ್ರಿಸಿದ್ದಾನೆ. ಜೊತೆಗೆ ಆನೆಯನ್ನು ನಿಯಂತ್ರಿಸುವುದಕ್ಕೆ ಅಗತ್ಯವಾದ ಅಂಕುಶವನ್ನು ಆತನ ಕೈಯಲ್ಲಿ ಕೊಟ್ಟಿದ್ದಾನೆ. ಮುಂದಿನ ಪುಸ್ತಕ ಮಿಸ್ಟರ್ ಗಾಂಧಿ, ಮೂಲ ಇಂಗ್ಲಿಷ್ ರಂಜಿ ಸಹಾನಿ, ಕನ್ನಡಕ್ಕೆ ಡಾಕ್ಟರ್ NM ಗಿರಿಜಾಪತಿ. ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಮ ಮ ಕು ನ ಮ. ಆಗಲೇ ಬಜರ್ ಒತ್ತಿದ್ದಾರೆ ದಾಕ್ಷಾಯಿಣಿ ಅವರು. ಉತ್ತರವನ್ನು ಮತದಾನ ನಮ್ಮ ಹಕ್ಕು. ಮತದಾನ ನಮ್ಮ ಹಕ್ಕು ಅಂತ ಹೇಳ್ತಾ ಇದ್ದಾರೆ ದೇವೇಂದ್ರಪ್ಪ. ಸೇಮ್ ಸರ್, ಮತದಾನ ನಮ್ಮ ಹಕ್ಕು. ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ನಮ್ಮ ಮತ ನಮ್ಮ ಹಕ್ಕು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಸ್ವಲ್ಪ ಆತರ ಪಟ್ರಿ ಅಂತ ಅನಿಸುತ್ತೆ. ಹಾಗಾಗಿ ಹತ್ತಿರ ಬಂದು ದೂರಕ್ಕೆ ಹೊರಟೋಯಿತು. 3 ಪುಸ್ತಕವನ್ನು ಕೊಡೋಕೆ ಈಗ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ರೋಗಜನಕಗಳನ್ನು ಕೊಲ್ಲುವ ರಾಸಾಯನಿಕಗಳು ಮಿತವಲ್ಲ, ತುಂಬ ಅನ್ನ. ಪ್ರಶ್ನೆಯನ್ನು ಓದಿ ಮುಗಿಸೋಷ್ಟರಲ್ಲಿ ದಾಕ್ಷಾಯಿಣಿ ಬಜರ್ ಒತ್ತಿದ್ದಾರೆ. 1 ಉತ್ತರ ರೋಗ ನಿರೋಧಕ. 6 ಅಕ್ಷರ ಆಯ್ತಮ್ಮ. 5 ಮನೆ ಇರೋದು. ರೋಗ ಜನಕಗಳನ್ನು
ಅಂದರೆ ರೋಗವನ್ನು ಉಂಟು ಮಾಡುವಂತಹ ಬ್ಯಾಕ್ಟೀರಿಯಾ, ವೈರಸ್ಸು, ಶಿಲೀಂಧ್ರಗಳನ್ನು ಕೊಲ್ಲುವ ರಾಸಾಯನಿಕ ವಸ್ತುಗಳು ಅಂತ ಅಲ್ಲಿ ಸುಳುಹು ಇರೋದು. ದೇವೇಂದ್ರಪ್ಪ. ಸರ್ ರೋಗ ನಿರೋಧ. ರೋಗ ನಿರೋಧ. ನಿರೋಧಕನ ನಿರೋಧನ? ರೋಗ ನಿರೋಧ ಸರ್. ಒಂದು ಉತ್ತರ. ಕ್ರಿಮಿನಾಶಕ. ಎರಡು ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಮಿತಬಲ್ಲ, ತುಂಬಾ ಅಮಿತ. ಅಮಿತ. ಉತ್ತರವನ್ನು ನೋಡೋಣ. ಅಮಿತ ಸರಿಯಾಗಿದೆ. ಹೊರನಾಡಿನ 3 ಕರ್ನಾಟಕ ರಾಜ್ಯಗಳು ಈ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಅನ್ನ. ಅನ್ನ ಎನ್ನುವ ಅರ್ಥವನ್ನು ಕೊಡುವ 3 ಅಕ್ಷರದ ಶಬ್ದ, ಮಧ್ಯದಕ್ಷರ ಶ. ಉತ್ತರವನ್ನು ನೋಡೋಣ. ಅಶನ ಅಂತ ಹೇಳ್ತೇವೆ. ಅಶನ ಅಂದರೂ ಸಹ ಅನ್ನ ಎನ್ನುವ ಅರ್ಥ ಉಂಟು. ಕೊನೆಯ ಘಟ್ಟ ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಮೊದಲು ದಾಕ್ಷಾಯಿಣಿ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಕೂತು ಮಲಗು ಎನ್ನುವ ನುಡಿಗಟ್ಟಿನ ಅರ್ಥವೇನು? ತಾಳ್ಮೆ ವಹಿಸು, ವ್ಯರ್ಥ ಶ್ರಮದಲ್ಲಿ ತೊಡಗು. ವ್ಯರ್ಥ ಶ್ರಮದಲ್ಲಿ ತೊಡಗು. ಮುಂದಿನ ಪ್ರಶ್ನೆ. ಕಿರಿದಾದ ಬಾಯುಳ್ಳ ಪಾತ್ರೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಿಂಡಿ, ಗಿಂಡು. ಗಿಂಡಿ. ಮುಂದಿನ ಪ್ರಶ್ನೆ. ಅರ್ಧ ಮಾನವ ಶರೀರ ಹಾಗೂ ಅರ್ಧ ಶರೀರವು ನದಿಯಾಗಿದ್ದ ನಾರಿಮಣಿ ಯಾರು? ತೇಜೋವತಿ, ಓಘವತಿ. ತೇಜೋವತಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಯಜಮಾನನಿಲ್ಲದ ಮನೆ ದೇವರಿಲ್ಲದ ಗುಡಿಯಂತೆ. ದೇವರಿಲ್ಲದ ಗುಡಿಯಂತೆ. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಎಮ್ಮೆ ಮಗನು ತಾ ಚಿಮ್ಮುತ್ತಾ ದೇವತೆಗಳ ಅಮ್ಮನೊಡನೆ ಯುದ್ಧವ ಮಾಡಿ ತಾನಳಿದವನು ಯಾರೆಂದು ಹೇಳು ಸಖಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಕೂತು ಮಲಗು ಅಂದರೆ ತಾಳ್ಮೆಯಿಂದ ಮಲಗಬೇಕು. ಅಂದರೆ ಕೂತ್ಕೊಳ್ತಾನೆ ಮಲಗಬೇಕು. ನೇರವಾಗಿ ನಿಂತ್ಕೊಂಡು ಹಾಗೆ ಮಲಗ್ತೀನಿ ಅನ್ನೋಕ್ಕಾಗುತ್ತೆ. ಹಾಗಾಗಿ ತಾಳ್ಮೆ ಅನ್ನೋದು ತೀರಾ ಅಗತ್ಯ ಅಂತ ಹೇಳುತ್ತೆ. 2 ಉತ್ತರ. ಗಿಂಡಿ ಸರಿಯಾಗಿದೆ. 3 ಉತ್ತರ. ಓಘವತಿ ಆಗಿತ್ತು, ತೇಜೋವತಿ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ. ಯಜಮಾನನಿಲ್ಲದ ಮನೆ, ಮೇಟಿ ಇಲ್ಲದ ಕಣ ಒಂದೇ ಅಂತ ಹೇಳ್ತಾರೆ. 5ನೇ ಪ್ರಶ್ನೆಗೆ ಉತ್ತರ. ಇದು ಮಹಿಷಾಸುರನ ವರ್ಣನೆ. ಇದು ಎಮ್ಮೆ ಮಗ ದೇವತೆಗಳ ಅಮ್ಮ ಚಾಮುಂಡೇಶ್ವರಿ ಮೇಲೆ ಹೀಗೆಲ್ಲ ಕಥೆ ಮುಂದುವರಿಯುತ್ತೆ. ಎಷ್ಟು ಸರಿ ಉತ್ತರ ಕೊಟ್ರಿ? ಒಂದೇ ಅಲ್ವಾ? ಸೊಪ್ಪೇ ಸೊಪ್ಪು. ಪಿ ಚಂದ್ರಿಕಾ ಅವರು ಸಂಪಾದಿಸಿರುವಂಥ ಸೊಗಸಾದ ಕೃತಿ ದಾಕ್ಷಾಯಿಣಿ ಅವರಿಗೆ ಕೊಟ್ಟಿದ್ದೇನೆ. ದೇವೇಂದ್ರಪ್ಪ, ಮೊದಲ ಪ್ರಶ್ನೆ. ಕುರ್ಚಿ ಕೂರಿಸು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಶಿಕ್ಷೆಯನ್ನು ಕೊಡು, ವ್ಯವಸ್ಥೆಯನ್ನು ರೂಪಿಸು. ವ್ಯವಸ್ಥೆಯನ್ನು ರೂಪಿಸು. ಮುಂದಿನ ಪ್ರಶ್ನೆ. ಬುಗುರಿಗೆ ಮತ್ತೊಂದು ಬುಗುರಿಯಿಂದ ಹೊಡೆಯುವುದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಿಚ್ಚಿ, ಗಿಚ್ಚು. ಗಿಚ್ಚಿ. ಮುಂದಿನ ಪ್ರಶ್ನೆ. ಗುಜರಾತಿನ ಕಚ್ ಪ್ರದೇಶದ ಪ್ರಾಚೀನ ಹೆಸರೇನು? ಔದುಂಬರ, ಔದ್ದಾಲಕ. ಔದ್ದಾಲಕ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಯೋಗಿ ಪಡೆದದ್ದು ಯೋಗಿಗೆ, ಭೋಗಿ ಪಡೆದಿದ್ದು ಭೋಗಿಗೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹಡೆದವಳು ಒಬ್ಬಳು, ಪಡೆದವಳು ಒಬ್ಬಳು, ಮಡದಿಯರು ಮಾತ್ರ 10,000 ಹುಡುಗನಾರೆಂದು ಹೇಳೇ ಸಖಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಕುರ್ಚಿ ಕೂರಿಸು ಅಂದರೆ ಶಿಕ್ಷೆಯನ್ನು ಕೊಡು. ಸ್ಕೂಲಲ್ಲಿ ಕುರ್ಚಿ ಕೂರಿಸ್ತಾರೆ ಇವತ್ತು ಮಕ್ಕಳಿಗೆ. 2ನೇ ಪ್ರಶ್ನೆಗೆ ಉತ್ತರ ಗಿಚ್ಚಿ. ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 3ನೇ ಪ್ರಶ್ನೆಗೆ ಉತ್ತರ ಔದುಂಬರ ಆಗಿತ್ತು, ಔದ್ದಾಲಕ ಅಂತ ಹೇಳಿದರೆ. 4ನೇ ಪ್ರಶ್ನೆಗೆ ಉತ್ತರ ಯೋಗಿ ಪಡೆದದ್ದು ಯೋಗಿಗೆ, ಭೋಗಿ ಪಡೆದದ್ದು ಭೋಗಿಗೆ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 5ನೇ ಪ್ರಶ್ನೆಗೆ ಉತ್ತರ ಇದು ಕೃಷ್ಣನ ವರ್ಣನೆ ಆಗಿತ್ತು. ಹಾಗಾಗಿ 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿರೋ ಕಾರಣ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಶುಭಾ ಅವರಿಗೆ ಅವಕಾಶ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಕೂದಲು ಕೊಂಕು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಸ್ವಲ್ಪವೂ ಶ್ರಮವಾಗದಿರು, ಗುಂಗುರು ಕೂದಲನ್ನಾಗಿ ಮಾಡು. ಸ್ವಲ್ಪವೂ ಶ್ರಮವಾಗದಿರು. ಮುಂದಿನ ಪ್ರಶ್ನೆ. ಹಳ್ಳಿಯವನು, ಗ್ರಾಮಸ್ಥ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗಾವಿಲ, ಗಾವಳಿ. ಗಾವಳಿ. ಮೊದಲನೇದ, ಎರಡನೇದ? ಎರಡನೇದು. ಎರಡನೇದು. 3ನೇ ಪ್ರಶ್ನೆ.
ಯಾರ ಕೋಪವು ಸಮುದ್ರದಲ್ಲಿ ಬಡಬಾಗ್ನಿಯಾಗಿ ಅಡಗಿದೆ ಎನ್ನಲಾಗಿದೆ? ಔರ್ವ, ಔತ್ತಮ? ಔತ್ತಮ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಯಾವ ಕಾಲವು ತಪ್ಪಿದರೂ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ರಂಬೆ ನಾಮವ ಪಡೆದು ಕಂಬದಂದಿನಿಂದು 96 ಮಕ್ಕಳ ಪಡೆದಿಗಳು, ಇವಳಾರೆಂದು ಬೆಂಬಿಡದೆ ಹೇಳು ಸಖಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಕೂದಲು ಕೊಂಕು, ಸ್ವಲ್ಪವೂ ಶ್ರಮವಾಗದಿರು, ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಎರಡನೇ ಪ್ರಶ್ನೆಗೆ ಉತ್ತರ ಗಾವಳಿ ಹೇಳಿದ್ರಿ ನೀವು, ಗಾವಿಲ ಸರಿಯಾದ ಉತ್ತರ ಆಗಿತ್ತು. ಮೂರನೇ ಪ್ರಶ್ನೆಗೆ ಉತ್ತರ ಔರ್ವ ಆಗಿತ್ತು, ಔತ್ತಮ ಅಂತ ಹೇಳಿದ್ರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಯಾವ ಕಾಲವು ತಪ್ಪಿದರೂ ಸಾವಿನ ಕಾಲ ತಪ್ಪದು ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಇದು ಬಾಳೆಗಿಡದ ವರ್ಣನೆಯಾಗಿತ್ತು. ರಂಬೆ ಅನ್ನೋ ಶಬ್ದಕ್ಕೆ ಬಾಳೆಗಿಡ ಅನ್ನೋ ಅರ್ಥವೂ ಉಂಟು ಕನ್ನಡದಲ್ಲಿ. ಎರಡು ಪ್ರಶ್ನೆಗಳಿಗೆ ಒಂದೇನಾ? ಹಾಂ ಸರ್. ಎರಡ? ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ದಾಕ್ಷಾಯಿಣಿ ಅವರಿಗೆ ಕೊಡ್ತಾ ಇದ್ದೇವೆ 3 ಪುಸ್ತಕವನ್ನು. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಮೂರು ಪುಸ್ತಕ ಕೊಡ್ತಾ ಇದ್ದೀವಿ ದೇವೇಂದ್ರಪ್ಪ, ಸ್ವೀಕರಿಸಿ. ಅಭಿನಂದನೆಗಳು. ಶುಭಾ ಅವರಿಗೆ 2 ಪುಸ್ತಕ ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.